ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ ಸಂಪ್ ಮುಚ್ಚಳ ತೆಗೆದಾಗ ಅಚ್ಚರಿಯೊಂದು ಕಾದಿತ್ತು. ಬೆಂಗಳೂರು ನೀರಿನ ತೊಟ್ಟಿಯಲ್ಲಿ ಅಸ್ಥಿ ಪಂಜರ ಪತ್ತೆಯಾಗಿರುವಂಥದ್ದು. ಅಪಾರ್ಟ್ಮೆಂಟ್ ಸಂಪ್ ಮುಚ್ಚಳ ತೆಗೆದಾಗ ಅಚ್ಚರಿಯೊಂದು ಕಾದಿತ್ತು. ಬೆಂಗಳೂರು ನೀರಿನ ತೊಟ್ಟಿಯಲ್ಲಿ ಅಸ್ಥಿ ಪಂಜರ ಪತ್ತೆಯಾಗಿರುವಂಥದ್ದು. ಸಂಪ್ ಸ್ವಚ್ಛ ಮಾಡಲೆಂದು ಮುಚ್ಚಳ ತೆಗೆದಾಗ ಈ ವಿಷಯ ಬಹಿರಂಗವಾಗಿರುವಂಥದ್ದು. ಇನ್ನು ಪತ್ತೆಯಾದ ಅಸ್ಥಿಪಂಜರ ಮನುಷ್ಯನದ್ದ ಅಥವಾ ಪ್ರಾಣಿಯದ್ದ ಎನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇರುವಂಥದ್ದು. ಬೇಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಕೇಸ್ ದಾಖಲಾಗಿದೆ. ಇನ್ನು FSL ವರದಿಗೆ ಅಸ್ಥಿಪಂಜರದ ತುಂಡನ್ನು ಕಳುಹಿಸಿದ್ದಾರೆ ಪೊಲೀಸರು. ಇನ್ನೇನು ತನಿಖೆ ಆಗಬೇಕು. ಈ ಒಂದು ಅಸ್ಥಿಪಂಜರ ಮನುಷ್ಯನದ್ದ ಅಥವಾ ಪ್ರಾಣಿಯದ್ದ ಎನ್ನುವಂತಹ ಪ್ರಶ್ನೆ ಕುತೂಹಲ ಈಗ ಮೂಡ್ತಾ ಇರುವಂಥದ್ದು. ಬೇಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಕೇಸ್ ದಾಖಲಾಗಿರುವಂಥದ್ದು. ಇನ್ನು FSL ವರದಿಗೆ ಈ ಅಸ್ಥಿಪಂಜರದ ತುಂಡನ್ನು ಕಳುಹಿಸಲಾಗಿದೆ, ಪೊಲೀಸರು ಕಳುಹಿಸಿರುವಂಥದ್ದು. ಇನ್ನು FSL ತನಿಖೆಯ ನಂತರ ವರದಿ ಬಂದ ಮೇಲೆ ಗೊತ್ತಾಗುತ್ತೆ ಇದು ಮನುಷ್ಯನ ಅಸ್ಥಿಪಂಜರವ ಅಥವಾ ಒಂದು ಪ್ರಾಣಿಯದ್ದ ಅಂತ. ಇನ್ನು ಬೆಂಗಳೂರಿನ ಅಪಾರ್ಟ್ಮೆಂಟ್ನಲ್ಲಿ ಈ ಘಟನೆ ನಡೆದಿರುವಂಥದ್ದು. ಅಪಾರ್ಟ್ಮೆಂಟ್ನ ಸಂಪ್ ಮುಚ್ಚಳವನ್ನು ತೆಗೆದಾಗ ನೀರಿನ ತೊಟ್ಟಿಯಲ್ಲಿ ಈ ಅಸ್ಥಿ ಪಂಜರ ಪತ್ತೆಯಾಗಿರುವಂಥದ್ದು. ಸಂಪ್ನ ಸ್ವಚ್ಛ ಮಾಡಬೇಕು ಅಂತ ಮುಚ್ಚಳವನ್ನು ತೆಗೆದಾಗ ಈ ವಿಷಯ ಬಹಿರಂಗವಾಗಿರುವಂಥದ್ದು. ನೀರಿನ ತೊಟ್ಟಿಯೊಳಗಡೆ ಒಂದು ಅಸ್ಥಿ ಪಂಜರ ಪತ್ತೆಯಾಗುತ್ತೆ. ಇನ್ನು ಈ ಪತ್ತೆಯಾದ ಅಸ್ಥಿ ಪಂಜರ ಪ್ರಾಣಿಯದ್ದ ಅಥವಾ ಮನುಷ್ಯನದ್ದ ಎನ್ನುವಂತಹ ಕುತೂಹಲ ಎನ್ನುವಂತಹ ಪ್ರಶ್ನೆ ಈಗ ಮೂಡಿರುವಂಥದ್ದು. ಹಾಗಾಗಿ ಅಸ್ಥಿ ಪಂಜರದ ತುಂಡನ್ನು FSL ವರದಿಗೆ ಪೊಲೀಸರು ಕಳುಹಿಸಿದ್ದಾರೆ. ಬೇಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಕೇಸ್ ದಾಖಲಾಗಿರುವಂಥದ್ದು. ಇನ್ನು FSL ವರದಿಯ ಬಳಿಕ ಎಲ್ಲ ತನಿಖೆ ಆದ ಮೇಲೆ FSL ವರದಿಯ ಬಳಿಕ ಈ ಅಸ್ಥಿಪಂಜರ ಯಾರದ್ದು, ಮನುಷ್ಯನದ್ದ, ಪ್ರಾಣಿಯದ್ದ, ಏನಾಯಿತು, ಏನಿದು ಘಟನೆ ಅನ್ನೋದು ತದನಂತರದಲ್ಲಿ ಗೊತ್ತಾಗಬೇಕಾಗಿರೋದು. ಬೆಂಗಳೂರಿನ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಅಪಾರ್ಟ್ಮೆಂಟ್ನ ಸಂಪ್ ಮುಚ್ಚಳ ತೆಗೆದಾಗ ಅಚ್ಚರಿಯೊಂದು ಕಾದಿತ್ತು. ಬೆಂಗಳೂರಿನ ನೀರಿನ ತೊಟ್ಟಿಯಲ್ಲಿ ಅಸ್ಥಿ ಪಂಜರ ಪತ್ತೆಯಾಗಿರುವಂಥದ್ದು. ಸಂಪ್ನ ಸ್ವಚ್ಛ ಮಾಡೋದಕ್ಕಾಗಿ ಮುಚ್ಚಳವನ್ನು ತೆಗೀತಾರೆ. ಈ ವೇಳೆ ನೀರಿನ ತೊಟ್ಟಿಯೊಳಗಡೆ ಒಂದು ಅಸ್ಥಿ ಪಂಜರ ಪತ್ತೆಯಾಗಿದೆ. ಈ ಅಸ್ಥಿ ಪಂಜರ ಪತ್ತೆಯಾದ ಹಿನ್ನೆಲೆಯಲ್ಲಿ ಈ ಪತ್ತೆಯಾಗಿರುವಂತಹ ಅಸ್ಥಿ ಪಂಜರ ಮನುಷ್ಯನದ್ದ ಅಥವಾ ಯಾವುದಾದ್ರು ಪ್ರಾಣಿಯದ್ದ ಎನ್ನುವಂಥ ಒಂದು ಪ್ರಶ್ನೆ ಮೂಡಿರುವಂಥದ್ದು. ಏನಾದರೂ ಆಕಸ್ಮಿಕವಾಗಿ ಸಂಪ್ನೊಳಗೆ ಬಿದ್ದಿದ್ರಾ, ಹೇಗೆ, ಇದೆಲ್ಲವೂ ಕೂಡ ನಂತರದ ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ.